ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಣರಿಗೆ ಹೊಗಳುವ ಕುಣ್ಣಿಗಳಿಗೆ ಏನೆಂಬೆ ರಾಮನಾಥ ರಾಮನಾಥ ಅಂತ ಹೇಳ್ತಾರ. ಇದನ್ನೇ ಯಾಕೆ ಹೇಳ್ಯಾರಿಪ್ಪ? ಇದನ್ನೇ ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಯಾಕ್ರಿ ಸರ ಈ ಜಗತ್ತಿನಾಗ ಈ ಭೂಮಿ ಮ್ಯಾಗ ಏನ ನೀರ ಗಾಳಿ ಏನದಲ್ಲ ಅದು ಇದು ಎಲ್ಲ ಯಾರು ಕೊಟ್ಟಿದಪ್ಪ ಅದಕ್ಕೆ ಭಗವಂತ ಇದು ಸೃಷ್ಟಿ ಪ್ರಕೃತಿ ನಿಯಮದ. ಹೌದು ಹೌದಲ್ಲ? ಇದನ್ನೆಲ್ಲ ಭಗವಂತ ಕೊಟ್ಟಿರೋದು. ಇದು ನಾನು ಮಾಡಕ್ಕಾಗಲ್ಲ, ಯಾರು ಮಾಡಕ್ಕಾಗಲ್ಲ. ಹೌದು. ನೀರ ಗಾಳಿ ಏನದ ನೋಡು ಎಲ್ಲ ಪರಮಾತ್ಮನ ಕೈಯಿಂದ, ಪರಮಾತ್ಮನ ಕೈದಿಂದ ಅದ. ಹೌದು. ಅದಕ್ಕೆ ಯಾವ ಬಳ್ಳಾವರ ಗ್ರಾಮದ ಬೀರ್ಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಹೌದು ಆ 2 ಸಂದಿನ ಕಾರ್ಯಕ್ರಮ ಬಹಳ ಅತಿ ಉತ್ತಮ ರೀತಿಯಿಂದ ಆಗ್ಯಾವ, ನಡ್ಕೊಂಡು ಇಲ್ಲಿಗೆ ಬಂದಾವ. ಹೌದು ಹೌದಲ್ಲ? ಆ ಇನ್ಕಾ ಸಂದಿಗೆ ಏನಪ್ಪಾ ಅಂತ ಕೇಳಿದ್ರ ಏನಾಗಿದ್ರಿಪ್ಪ ಸರ? ಆ ಉಪದೇಶದ ಬಗ್ಗೆ ನಾವು ಮಾತಾಡಿದ್ದೀವಿ. ಹೌದು. ಹೌದಲ್ಲ? ನಮ್ಮನೇಲಿ ಏನೋ ಬಂದದ. ಆ ಉಪದೇಶ ಬಗ್ಗೆ ನಾವು ಮಾತಾಡಿದ್ದೀವಿ. ಹೌದು. ಅದಕ್ಕೆ ಮಲ್ಲು ಸರ್ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ ಹೇಳ್ಯಾರಿಪ್ಪ? ಆ ಯಾರ ನಿಮ್ಮ ದ್ರೋಣಾಚಾರ್ಯ, ದ್ರೋಣಾಚಾರ್ಯ ಆ ಏಕಲವ್ಯ ಶಿಕ್ಷೆಯನ್ನ ತಗೊಳಕ್ ಅವ್ರ ಮನೆಗೆ ಹೋದ್ರ ಅವ್ರ ಹೊಡೆದಚ್ಚದ. ಹೌದೌದು. ನಾ ಕಲ್ಸಂಗಿಲ್ಲ ಅಂತ ಹೇಳಿ ಹಳ್ಳಿ ಕಳಿಸಿದ್ದ. ಆದ್ರ ಮುಂದ ಅವ ಗುರುವಿನ ಫೋಟೋನಿಟ್ಟು ಗುರುವಿನ ಮೂರ್ತಿಯನ್ನ ಮಾಡಿ ಬಿಲ್ಲ ವಿದ್ಯೆ ಕಲಿತ. ಹೌದು, ಗುರು ವಿದ್ಯಾ ಕಲಿತ. ಯಾವಾಗ ಅರ್ಜುನ ಮತ್ತ ದ್ರೋಣಾಚಾರ್ಯ ಇವಾಗ ಆರಣ್ಯಕ್ಕೆ ಹೋದಾಗ ಹೌದು ನಾಯಿ ಬಾಯಿಗೆ ನೋಡಲಾರದೆ ಬಾಣ ಬಿಟ್ಟಿದ್ದ. ಅದರ ಸಲುವಾಗಿ ಅರ್ಜುನನಿ ಎಲ್ಲರಿಗಿಂತ ಹೆಚ್ಚಿನ ಮಾಡ್ತಾನೆ ಅಂದಿದ್ದಲ್ಲ. ಹಿಮ ಯಾರು ನಾಯಿ ಬಾಯಿಗೆ ಬಾಣ ಬಿಟ್ಟಲ್ಲ. ಅವಾಗ ಹೋಗಿ ಕೇಳದಾಗ ಆ ದ್ರೋಣಾಚಾರ್ಯ ಹೋಗಿ ನೋಡಿದಾಗ ಏನಂತ? ಏಕಲವ್ಯ ಮೂರ್ತಿಯನ್ನು ಇಟ್ಟುಕೊಂಡ ಆ ಬಿಲ್ಲ ವಿದ್ಯೆ ಕಲಿತಿದ್ದ. ಅವಾಗ ನಾ ಗುರು ಕಾಣಿಕೆಯನ್ನು ಕೇಳದ. ಆ ಗುರು ಕಾಣಿಕೆಯನ್ನು ಕೇಳದ. ದ್ರೋಣಾಚಾರ್ಯ ಗುರು ಕಾಣಿಕೆ ಕೇಳಿದ್ರ ಅವಾಗ ಏನು ಕೇಳದಪ್ಪ? ಹೆಬ್ಬಟ್ಟು ಕೇಳದ. ಏಕಲವ್ಯಂದು ಆ ಹೆಬ್ಬಟ್ಟು ಕೇಳದ. ಹೌದು. ಅದಕ್ಕೆ ಹೆಬ್ಬಟ್ಟು ತಗೊಂಡ ದೀಕ್ಷೆ ಕೊಡ್ಲಿಲ್ಲ ಅಂತ ಕೇಳಿದ್ರು ಅವರು. ದೀಕ್ಷೆನೆ ಮಾಡಿಲ್ಲ, ಅವನಿಗೆ ಏನೋ ದೀಕ್ಷೆನೆ ಕೊಟ್ಟಿಲ್ಲ. ಆದ್ರ ಹೌದು ಹೆಬ್ಬಟ್ಟು ತಗೊಂಡ. ಹೆಬ್ಬಟ್ಟು ಯಾಕೆ ತಗೊಂಡ? ಅಲ್ಲಿ ಯಾರ್ದು ಉಪದೇಶ ಆಗಿದೆ ಅಂದ್ರೆ ಅರ್ಜುನ ಮತ್ತು ದ್ರೋಣಾಚಾರ್ಯ ಹೇಳಿದ್ದ ಏನಂತ? ಆ ನನಗಿಂತ ಇವ ಹೆಚ್ಚಿಗೆ ಆಗ್ತಾನ. ಬಿಲ್ ವಿದ್ಯೆದಾಗ ಜಗತ್ತಿನಾಗ ನಾನು ಹೆಚ್ಚಿಗೆ ಮಾಡ್ತಿದ್ದೆ ಅಂತ ಹೇಳಿದ್ದೆ ಅಂದಾಗ ಯಾವ ದ್ರೋಣಾಚಾರ್ಯ ಅರ್ಜುನ್ ಹೇಳಿದಂತ ಉಪದೇಶ ಇತ್ತಲ್ಲ, ಆ ಉಪದೇಶ ತಗೊಂಡು ಇನ್ನೊಬ್ಬರ ಬಟ್ ತಗೊಂಡ ಅಂತೇಳಿ ಮಲ್ಲು ಸರ್ ಹೇಳಿದ್ರು. ಹೌದು ಹೌದು ಹೌದು. ಮಲ್ಲು ಸರ್ ಇಲ್ಲಿ ಏನ್ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಆ ದ್ರೋಣಾಚಾರ್ಯ ಬಟ್ ತಗೊಂಡ ಅವತ್ತಿನ ಪ್ರತಿಗಾದ್ರೆ ಇನ್ನೊಂದು ಉಪದೇಶ ಮಾಡಿ ಹೋದ. ಏನು? ಯಾರಿಗ ಉಪದೇಶ ಮಾಡಿ ಹೋದಂದ್ರ ಯಾರಿಗೆ? ಏಕಲವ್ಯ ಇನ್ನೊಂದು ಉಪದೇಶ ಮಾಡಿ ಹೋದ. ಏನಂತ? ನನ್ನ ಪಟ್ಟು ಹೋಗ್ಯದತ್ತ ನೀ ಏನು ಹಳಾಳಿಸಬೇಡ, ನನ್ನ ಪಟ್ಟು ಹೋಗ್ಯದತ್ತ ನೀ ಏನು ಕೊರಿಬೇಡ, ನೀ ನಿಷ್ಠಾವಂತ ನನ್ನ ಶಿಷ್ಯ ಅದೇ ನಾನೇನು ಹೇಳಿಲ್ಲ ಏನು ಮಾಡಿಲ್ಲ ಅಂದ್ರೆ ನನ್ನ ಫೋಟೋ ಇಟ್ಕೊಂಡು ನೀನು ವಿದ್ಯೆ ಕಲ್ತಿ. ಹೌದು ಹೌದಲ್ಲ? ನೀನ್ ನನ್ನ ಹೆಸರು ತಗೊಂಡು ನೀ ಯಾವಾಗ ಬಿಲ್ ಹೂಡ್ತಿಲ್ಲ 10 ಬಟ್ಟೆಗಿಂತ ಹೆಚ್ಚು ಶಕ್ತಿ ಬರುತ್ತೆ ದ್ರೋಣಾಚಾರ್ಯ ಉಪದೇಶ ಮಾಡಿ ಹೋಗ್ಯಾನ. ಅಲ್ಲಿ ಉಪದೇಶ ಕೊಟ್ಟಾನ್ರಿ ಸರ ಮಲ್ಲ ಮಾಸ್ತರ. ಅದೇ ದ್ರೋಣಾಚಾರ್ಯ ಯಾವ ಬಟ್ಟೆ ತಗೊಂಡು ಹೋದ ದ್ರೋಣಾಚಾರ್ಯನೇ ನನ್ನ ಹೆಸರು ತಗೊಂಡು ನೀ ಬಿಲ್ ಬಾಣ ಹೂಡದೆ ಅಂದ್ರೆ ನಿನಗೆ 10 ಬಟ್ಟೆನಾಟ ಶಕ್ತಿ ಬರ್ತದ ಅಂತ ಹೇಳ್ಯಾರ. ಹೌದಾ? ಹೌದಲ್ಲ? ಅದಕ್ಕೆ ಸರ ನಾವು ನೀವು ಎಲ್ಲರೂ ಒಂದು ಗುರುವಿನ ಉಪದೇಶ ತಗೊಂಡು ಆ ಗುರುಗಳ ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದಾಗ ನಾವು ನಡ್ಕೋತ ಬಂದೀವಿ. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಉಪದೇಶ ಬಹಳ ಅವಶ್ಯ ಅದ. ಹೌದು ಹೌದಲ್ಲ? ಜೀವನದಾಗ ಹೆಂಗ ಗುರು ಬೇಕು ನೋಡು ಹಂಗ ಪ್ರತಿಯೊಬ್ಬರಿಗೆ ಜಗತ್ತಿನಾಗ ನಿಮಗ ಎಲ್ಲರಿಗೂ ಉಪದೇಶ ಅದ. ಇನ್ಕ ಯಾವ ನಮ್ಮ ಆ ದೊಡ್ಡ ಕಲಾವಂತರು ಹೆಸರಾಂತ ಕಲಾವಂತರು ಮುದುಕನ್ ಸರ್ ಮಾತಾಡಿದ್ರು, ಬಹಳ ಅತಿ ಉತ್ತಮ ರೀತಿಯಿಂದ ಮಾತಾಡಿದ್ರು. ಹೌದಲ್ಲ? ನಾವ್ ಎಲ್ಲಾರು ಸಂತಾನ ಮಾಡೋದು ಮಾತಾಡೋದು ಅಷ್ಟೇ. ಆ ಸರ್ 10 ನಿಮಿಷ ಮಾತಾಡಿದ್ರು ನೋಡು ಅಷ್ಟೇ. ಆ ಮುತ್ತಿನಂತ ಮಾತುಗಳದಾಗ ಅದರ ಎಂತಿಂತ ಕತಿ ಇತ್ತಪ್ಪ ಅಂತ ಕೇಳಿದ್ರ ಅದರ ಎಂತ ಹೌದು ಘಟನೆ ಇತ್ತು, ಎಂತ ಇತಿಹಾಸ ಇತ್ತಂದ್ರ ಅದು ಏನಪ್ಪಾ ಅಂತ ಕೇಳಿದ್ರ ನೀತಿ ಧರ್ಮ ನ್ಯಾಯದಿಂದ ನಡೆದಿರ್ತಕ್ಕಂಥ ಕತಿ ಇತ್ತು. ಹೌದಲ್ಲ? ಅದಕ್ಕೆ ಇಲ್ಲಿ ಎಲ್ಲಾ ಅಡವಿ ತೋಟದವರು ಊರನವರು ಎಲ್ಲ ಬಂದು ಇಲ್ಲಿ ತನ ಹೊತ್ತು ಮುನಿಗೆ 6 ಆಗ್ಲಕ್ ಬಂದ್ರು ಇನ್ನ 2 ಡೊಳ್ಳಿನ ಹಾಡ್ಕಿ
ಮತ್ತೆ 8 ತನಕ ಕೊಡ್ತಾನಂತ್ರಿ. ಕೇಳಾಕ ಬಂದಾರಂದ್ರ ಇದೇನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ಇದು ಒಂದು ಉಪದೇಶ ಇದ್ದಂಗ ಹೌದಲ್ಲ. ಹೌದು, ಇದು ಉಪದೇಶ. ಇವ್ ಯಾರಿಗಿ ಕರೆಯಂಗಿಲ್ಲ. ಸರ್ ಹೇಳಿದ್ರು ಡೊಳ್ಳಿನ ಹಾಡಿಗೆ ಯಾರಿಗಿ ಕರಿಬೇಕಾಗಿಲ್ಲ. ಯಾರದ ಭಕ್ತಿ ಇರತ್ತಲ್ಲ, ಯಾರಿಗೆ ಭಂಡಾರ ದೇವ್ರ ಮ್ಯಾಗ ಯಾರಿಗೆ ನಿಜವಾದ ಭಕ್ತಿ ಇರ್ತದಲ್ಲ, ಅವ್ರಿಗೆ ಯಾರಿಗಿ ಕರಿಲಾರ್ದ ಅವ್ರಿಗೆ ಮನ್ಯಾಗ ಕುಂದರ್ಸ್ಕೊಡಂಗಿಲ್ಲ ದೇವ್ರ. ಹೌದು. ಬಳ್ಳಾವ್ರದಾಗ ಹಾಡಿಕಿದವ್ರ ಮಕ್ಕಳಕ್ಕೂ ಅವ್ರ ಪ್ರೇಕ್ಷಕರು ಇದ್ರು ಆ ಭಂಡಾರ ಮ್ಯಾಗ ಹಾಡಿನ ಮ್ಯಾಗ ಭಕ್ತಿ ಇತ್ತಂದ್ರ ಮನ್ಯಾಗ ಕುಂದರ್ಸಂಗಿಲ್ಲ. ಒಂದ್ ಸಂದ್ರೆ ಹೋಗಿ ಕೇಳಿ ಬರೋಣ ಅನ್ನೋ ಹವೇಶ ಇರ್ತದ. ಹೌದಲ್ಲ. ಈ ಭಂಡಾರ ಹೆಂಗಪ್ಪ ಅಂತ ಕೇಳಿದ್ರ ಯಾರ ನಂಬಿ ನಡೆದಾರ ನೋಡು ಅವ್ರಿಗೆ ಬಂಗಾರ ಆಗ್ಯದ. ಹೌದಲ್ಲ. ಯಾರ ತುಳಿದ ನಡೆದಾರ ನೋಡು ಅವ್ರಿಗೆ ಅಂತಾರಲ್ಲ ಮಣ್ಣಾಗ ಹಾಕ್ಯದ. ಹೌದಲ್ಲ. ಎಲ್ಲರಿಗೆ ಗೊತ್ತಾಗಲ್ಲ, ಭಂಡಾರ ನಂಬಿ ನಡೆದವ್ರಿಗೆಲ್ಲ ಗೊತ್ತಾಗ್ತದ. ಅದಕ್ಕೆ ಮುದಕಾನ ಸರ್ ಇಲ್ಲಿ ಬಳ್ಳಾವೂರ ಗ್ರಾಮಿಗೆ ಏನೋ ನೆರಿ ಊರಾಗ ನಡೆದಾಗ ಹಲಸಂಗಿ ಗ್ರಾಮದಿಂದ ಕಲಾ ಸಂಘ ಬಂದಾವಂತಂದ್ರ ಇಲ್ಲಿ ಬಂದ ಈ ಜನರನ್ನು ಉದ್ದೇಶ 5 ಮಾತು ಮಾತಾಡಿದ್ರು. ಆ ಸರ್ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಹೆಂಗಪ್ಪ ಅದಕ್ಕೆ ಉಪದೇಶದನು ಇತ್ತು, ಉಪಕಾರದನು ಇತ್ತು, ಎರಡೂ ಇದ್ದು. ಅವ್ರಿಗೇನು ಕಲಿಸಿದ್ರು, ನಮಗೂ ಕಲಿಸಿದ್ರು. ಹೌದಲ್ಲ. ಅವ್ರಿಗೇನು ಮಾತಾಡಿದ್ರು, ನಮಗೂ ಮಾತಾಡಿದ್ರು. ಆದ್ರೆ ಜಗತ್ತಿನಾಗ ಹೆಂಗಪ್ಪ ಅಂತ ಕೇಳಿದ್ರೆ ಉಪಕಾರಕ್ಕಿಂತ ಉಪದೇಶ ಬಹಳ ದೊಡ್ಡದ. ಎಲ್ಲಾರು ಒಬ್ಬೊಬ್ಬರ ಕಡೆಯಿಂದ ಉಪದೇಶ ತಗೊಂಡೇ ಎಲ್ಲಾರು ಮುಟ್ಟ್ಯಾರ. ಮಾಳಿಂಗರಯ್ಯ ಬೀರ ದೇವ್ರು ಹೇಳದಂತೆ ನಡೆದಾನ. ಬೀರ ದೇವ್ರು ಕೊಟ್ಟಿರ್ತಕ್ಕಂಥ ಮಾತಿನ ಪ್ರಕಾರ ಅವ ನಡೆದಾನ. ಬೀರ ದೇವ್ರು ಏನೇ ಕೇಳಿದ್ರು ಇಲ್ಲ. ಅದೊಂದು ಉಪದೇಶ. ನನಗೆ ಇದು ಬೇಕಂದ್ರೆ ಅದು ಉಪದೇಶ. ಹೌದಲ್ಲ. ಪ್ರತಿಯೊಂದು ಜಗತ್ತಿನಾಗ ಪ್ರತಿಯೊಬ್ಬರು ಏನು ಮುಕ್ತಿ ಮಂದಿರ ದೊಡ್ಡ ದೊಡ್ಡ ಹೆಸರು ಗಳಿಸಿರಲ್ಲ, ಯಾವ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿವರೆಗೆ ಏನ ಕೀರ್ತಿಮಾನ ಉಳಿದವ ನೋಡು, ಇವು ಎಲ್ಲಾರು ಒಂದಿಲ್ಲ ಒಬ್ಬರಿಲ್ಲ ಒಬ್ಬರು ಉಪದೇಶ ತಗೊಂಡವರೇ ಅದಾರ. ಉಪಕಾರ ಎಲ್ಲಾರು ಮಾಡಕ್ ಬರ್ತದ. ಪ್ರತಿಯೊಬ್ರು ಒಂದಿಲ್ಲ ಒಂದು ತರದಿಂದ ಉಪಕಾರ ಮಾಡೇ ಮಾಡ್ತಾರ. ಆದ್ರ ಉಪದೇಶ ಎಲ್ಲರೂ ಮಾಡಕ್ ಬರಂಗಿಲ್ಲ. ಉಪದೇಶ ಎಲ್ಲರೂ ತಗೊಳಕ್ಕೂ ಆಗಂಗಿಲ್ಲ. ಹೌದಲ್ಲ. ಯಾವ ನಮ್ಮ ಬಿಜಾಪುರ ಜಿಲ್ಲೆ ನಡೆದಾಡು ದೇವರು ಎನಿಸಿಕೊಂಡು ಹೋದ್ರು. ಯಾರಿಪ್ಪ ಅವರು? ಯಾವ ಬಿಜ್ಜರ್ಗಿ ಗ್ರಾಮದಲ್ಲಿ ಆ ಜನಮೆತ್ತಿ ಬಂದಿರತಕ್ಕಂತ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವರು. ಹೌದಲ್ಲ. ಯಾವ ಮಲ್ಲಿಕಾರ್ಜುನ ಗುರುಗಳ ಹತ್ರ ಹೋಗಿ ಉಪದೇಶ ಪಡೆದ್ರು. ಮಲ್ಲಿಕಾರ್ಜುನ ಅವರು ಗುರುಗಳು ಮಾಡ್ಕೊಂಡ್ರು. ಆದ್ರ ಅವರಂತೆ ಯಾರಿಗೂ ಉಪದೇಶ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಯಾಕ್ರಿ? ನಾ ಯಾರಿಗೆ ಉಪದೇಶ ಮಾಡಿದ ನನ್ನ ತರ ನಡೆಯೋವ್ರೆ ಅವ್ರಿಗೆ ಸಿಗಲಿಲ್ಲ. ಹೌದಲ್ಲ. ಹೆಂಗಿದ್ರಪ್ಪ ಅಂತ ಕೇಳಿದ್ರ ಅವ್ರ ಆಸ್ತಿ ಏನಿತ್ತಪ್ಪ ಅದಕ್ಕೆ 2 ಜೊತೆ ಬಟ್ಟೆ, 1 ಪೆನ್ನ ಮಾತ್ರ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಆಸ್ತಿ ಇತ್ತು. ಇಡೀ ಜಗತ್ತ ತಿರ್ಗಾಡ್ರವ್ರು ಏನೂ ತಗೊಳ್ಳಿಲ್ಲ. ಯಾರ ಕಡೆಯಿಂದನೂ 1 ರೂಪಾಯಿ ತಗೊಳ್ಳಿಲ್ಲ. ಹೊರಗಿನ ದೇಶದಾಗ ರೊಕ್ಕ ಕೂಡ್ಲಕತ್ರು, ಉಪಕಾರ ಹ್ಯಾಂಗ ತೀರ್ಸನೈತೆ. ಹೊರಗಿನ ದೇಶದವ್ರು ರೊಕ್ಕ ಕೂಡ್ಲಕತ್ರು, ರೊಕ್ಕ ಬ್ಯಾಡ ಅಂದ್ರ ಅವ್ರು. ಏನು ಬೇಡ ಅಂದ್ರ ಅವ್ರು. ನಾವು ಉಪದೇಶ ಕುಡ್ಕೋತೆ ಹೋತ ನನಗೆ ಉಪಕಾರ ಬ್ಯಾಡ ಯಾರ್ದಂದ್ರು. ಉಪದೇಶ ನಂದೇನು ಉಪದೇಶ ಈತನ ಹೇಳಿರ್ತಕ್ಕಂತ 100 ಮಾತಿನೊಳಗೆ 1 ಮಾತನ್ನ ಪಾಲಿಸ್ಕೊಂಡು ಹೋದ್ರಂದ್ರ ಇದೇ ನನ್ನ ದೊಡ್ಡ ಉಪದೇಶ. ಇದ್ರೊಳಗೆ ನನಗೆ ರೊಕ್ಕ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ ಅಂತ ಹೇಳಿದ್ರು. ಹೌದಲ್ಲ. ಹೆಂಗಪ್ಪ ಅಂತ ಕೇಳಿದ್ರೆ ಹೂವಿನ ಮೇಗಟ ಪ್ರೀತಿ ಇತ್ತು ಅವ್ರದು. ಆ ಹೂವಿಗೆ ಏನಪ್ಪಾ ಅಂತ ಕೇಳಿದ್ರ ಎಲ್ಲಾ ಹೂ ಅವರು ಹರಿದು ಏರಿಸ್ತಿಲ್ಲ. ಹೂವಿನ ತೋಟದಾಗಿದ್ರೆ ಚಂದ. ದೇವರಿಗೆ ಒಂದೇ ಒಂದು ಹೂ ಏರಿಸ್ತಿದ್ರು ಅವರು. ಎಲ್ಲಾ ಕಡೆ ಎಲ್ಲಾ ಜಗತ್ತು ತಿರುಗಾಡಿ ಉಪದೇಶ ಕೊಟ್ರು. ಅವ್ರು ಯಾರನ್ನೂ ಅವ್ರಂತಾನೆ ಶಿಷ್ಯ ಮಾಡ್ಕೊಳ್ಳಿಲ್ಲ. ಯಾರು ನನ್ನ ಗುಡಿ ಕಟ್ಟಬೇಡ್ರಿ, ಯಾರು ನಂದ ಪೂಜೆ ಮಾಡಬೇಡ್ರಿ ಅಂತ ಹೇಳಿ ಮೊದಲೇ ಬರೆದಿಟ್ಟು ಹೋದ್ರು. ಎಂತವ್ರಪ್ಪ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ರ ಉಪದೇಶ ಪಡ್ಕೊಂಡ ಜಗತ್ತನ್ನ ತಿರುಗಾಡಿ ನಡೆದಾಡು ದೇವ್ರು ಎನಿಸ್ಕೊಂಡು ಹೋದ್ರು. ಈ ಜಗತ್ತಿನಾಗ ನಮ್ಮ ಬಿಜಾಪುರ ಜಿಲ್ಲಾ ಹೆಸರು ಬರ್ತದಂದ್ರ ನಾವು ಆಲ್ ಇಂಡಿಯಾ ತಿರುಗಾಡ್ತೀವಲ್ಲ, ಆಲ್ ಇಂಡಿಯಾದಾಗ ನಮ್ಮ ಬಿಜಾಪುರ ಎದರದಿಂದ ಗೊತ್ತಾಗ್ತದಪ್ಪ. ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಹೆಸರು ಹೇಳ್ರ ಬಿಜಾಪುರದವ್ರ ತರ. ಇನ್ನೊಂದು ಗೋಳುಗುಮ್ಮಟ ಹೆಸರಲ್ಲಿ ಬಿಜಾಪುರ. ಹೌದಲ್ಲ. ಜಗತ್ತಿನಾಗ ನಾವು ಬಿಜಾಪುರ ಹಂಗೆ ಗೊತ್ತಿಲ್ಲ. ನಾವು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಊರನವ್ರ ಜಿಲ್ಲೆದವ್ರ ಅಂದ್ರ ಜಗತ್ತಿನಾಗ ಗೊತ್ತು ಮಾಡ್ಕೊತಿದ್ರಿ. ಇದು ಯಾರದಿಂದ? ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವರಿಂದ ದೀಕ್ಷೆ ಪಡ್ಕೊಂಡ್ರು, ಜನಕ್ಕೆ ದೀಕ್ಷೆ ಕೊಡ್ಕೋತ ಹೋದ್ರು. ಎಲ್ಲಾ ಪ್ರಪಂಚವನ್ನ ಸುತ್ತಿದ್ರು. ಅದಕ್ಕೆ ಯಾವ ಉಪದೇಶ ಅನ್ನೋದು ಬಹಳ ದೊಡ್ಡದ. ಬಾಳೆನ ಮಾತಾಡ್ಲಾರ್ದ 5 ನುಡಿ ಚಾಲ ಹಾಡಿ ಆ ಕಮಿಟಿ ಅವರ ಮುಂದೆ ಹೆಂಗ್ ಹೇಳ್ತಾರಂಗ ಹೋಗೋಣ ಅಂತ ಹೇಳಿ 5 ನುಡಿ ಚಾಲ ಹಾಡಿ ಹಿರಿಕರ ಅಂದ್ರೆ ಪಾಳೆ ಹೋಗ್ತಾರೆ.